ಇಂದಿನ ಚರ್ಚಾ ವಿಷಯ ವಾಯು ಮಾಲಿನ್ಯ ಮತ್ತು ಜಲಮಾಲಿನ್ಯ. ಈ ಕೆಳಗಿನ ಚಿತ್ರದೃಶ್ಯ ನೋಡಿ ವಿವರಣೆ ಕೊಡುವಿರಾ? ಮೊದಲನೇ ಚಿತ್ರ ಹೊಗೆಯಿಂದ ತುಂಬಿರುವಂತಹ ದೃಶ್ಯ. ಎರಡನೇ ಚಿತ್ರ ಕಲುಷಿತಗೊಂಡ ನೀರು. ಹಾಗೆಯೇ ಮುಂದುವರೆದು ಈ ಚಿತ್ರದಲ್ಲಿರುವ ದೃಶ್ಯಗಳ ಬಗ್ಗೆ ಹೇಳಬಲ್ಲಿರಾ? ಮೊದಲನೇ ಚಿತ್ರ ಉಸಿರಾಡಲು ಆಗದಂಥ ಒಂದು ಸನ್ನಿವೇಶ. ಜಲಚರಗಳ ಮಾರಣ ಹೋಮ. ಈ ಚಿತ್ರವನ್ನು ನೋಡಿದ ನಮಗೆ ಶುದ್ಧ ನೀರು ಮತ್ತು ಗಾಳಿ ಇನ್ನು ಹೆಚ್ಚು ಸಮಯ ಬಹುಶಃ ದೊರೆಯುವುದಿಲ್ಲ ಎಂಬುದನ್ನು ಕಲ್ಪಿಸಿಕೊಳ್ಳಲು ನಮಗೆ ಭಯವಾಗುತ್ತದೆ. ನಾವು ನಮ್ಮ ಸುತ್ತಮುತ್ತಲು ನಡೆಯುತ್ತಿರುವ ಹಾನಿಕಾರಕ ಬದಲಾವಣೆಗಳ ಬಗ್ಗೆ ಮತ್ತು ನಮ್ಮ ಜೀವನದ ಮೇಲೆ ಅವುಗಳ ಪರಿಣಾಮಗಳ ಬಗ್ಗೆ ಇಂದು ಚರ್ಚೆ ಮಾಡೋಣ. ಮೊದಲಿಗೆ ವಾಯುಮಾಲಿನ್ಯ. ಆಹಾರವಿಲ್ಲದೆ ನಾವು ಸ್ವಲ್ಪ ಸಮಯ ಬದುಕಬಹುದು, ಆದರೆ ಗಾಳಿ ಇಲ್ಲದೆ ಕೆಲವು ನಿಮಿಷವೂ ನಾವು ಬದುಕಲಾರೆವು. ಈ ಸರಳ ಸಂಗತಿಯು ಶುದ್ಧ ಗಾಳಿ ನಮಗೆ ಎಷ್ಟು ಮುಖ್ಯವಾಗಿದೆ ಎಂದು ಹೇಳುತ್ತದೆ. ಗಾಳಿಯು ಅನಿಲಗಳ ಮಿಶ್ರಣವಾಗಿದೆ. ಈ ಮಿಶ್ರಣದಲ್ಲಿ 78% ನೈಟ್ರೋಜನ್ ಮತ್ತು ಸುಮಾರು 21% ಆಕ್ಸಿಜನ್ ಇದೆ. ಜೊತೆಗೆ ಕಾರ್ಬನ್ ಡೈಆಕ್ಸೈಡ್, ಆರ್ಗಾನ್, ಮೀಥೇನ್, ಓಝೋನ್ ಮತ್ತು ನೀರಾವಿಗಳೂ ಕೂಡ ಅಲ್ಪ ಪ್ರಮಾಣದಲ್ಲಿ ಕಂಡುಬರುತ್ತವೆ. ಹಾಗಾದರೆ ವಾಯುಮಾಲಿನ್ಯ ಅಂದರೇನು? ಅನಪೇಕ್ಷಿತ ವಸ್ತುಗಳಿಂದ ಗಾಳಿಯು ಕಲುಷಿತಗೊಂಡಾಗ ಅದು ಜೈವಿಕ ಮತ್ತು ಅಜೈವಿಕ ಅಂಶಗಳ ಮೇಲೆ ಹಾನಿಕಾರಕ ಪರಿಣಾಮ ಉಂಟು ಮಾಡುತ್ತದೆ. ಇದನ್ನು ವಾಯುಮಾಲಿನ್ಯ ಎನ್ನುವರು. ಹೊಗೆಯು ಎಲ್ಲಿಂದ ಉತ್ಪತ್ತಿಯಾಗುತ್ತಿರಬಹುದು ಎಂದು ನಿಮಗೆ ತಿಳಿದಿದೆಯೇ? ಹೊಗೆಯಂತಹ ವಸ್ತುಗಳನ್ನು ವಾತಾವರಣಕ್ಕೆ ಸೇರಿಸಿದಾಗ ಅದು ವಾತಾವರಣದ ಸಂರಚನೆಯನ್ನು ಬದಲಾಯಿಸುತ್ತದೆ. ಗಾಳಿಯು ಹೇಗೆ ಮಲಿನಗೊಳ್ಳುತ್ತದೆ? ಗಾಳಿಯನ್ನು ಕಲುಷಿತಗೊಳಿಸುವ ವಸ್ತುಗಳನ್ನು ವಾಯು ಮಲಿನಕಾರಕಗಳು ಎಂದು ಕರೆಯುತ್ತಾರೆ. ಕೆಲವೊಮ್ಮೆ ಇಂತಹ ವಸ್ತುಗಳು ಕಾಡಿನ ಬೆಂಕಿ ಅಥವಾ ಜ್ವಾಲಾಮುಖಿ ಸ್ಫೋಟದಿಂದ ಉಂಟಾಗುವ ಹೊಗೆ ಮತ್ತು ಧೂಳಿನಂತಹ ನೈಸರ್ಗಿಕ ಆಕರಗಳಿಂದ ಬರಬಹುದು. ಕೆಲವು ಮಾನವ ಚಟುವಟಿಕೆಗಳಿಂದಲೂ ಮಲಿನಕಾರಕಗಳು ವಾತಾವರಣಕ್ಕೆ ಸೇರುತ್ತವೆ. ಕಾರ್ಖಾನೆಗಳು, ವಿದ್ಯುತ್ ಸ್ಥಾವರಗಳು, ವಾಹನಗಳ ನಿಷ್ಕಾಸ ಅನಿಲ, ಸೌದೆ ಮತ್ತು ಬೆರಣಿಗಳ ಉರಿಸುವಿಕೆ ಇವು ವಾಯುಮಲಿನಕಾರಕಗಳ ಆಕರಗಳಾಗಿವೆ ಎಂದು ಹೇಳಬಹುದು. ಚಿತ್ರದಲ್ಲಿ ನಾವು ವಾಯುಮಾಲಿನ್ಯ ಆಕರಗಳ ಬಗ್ಗೆ ನೋಡಬಹುದು. ವಾಯುಮಾಲಿನ್ಯಕಾರಕಗಳು ವಾಹನಗಳು ಕಾರ್ಬನ್ ಮಾನಾಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ ಮತ್ತು ಹೊಗೆಯಂತಹ ಮಾಲಿನ್ಯಕಾರಕಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಉತ್ಪತ್ತಿ ಮಾಡುತ್ತವೆ. ಪೆಟ್ರೋಲ್ ಮತ್ತು ಡೀಸೆಲ್ಗಳಂತಹ ಇಂಧನಗಳ ಅಪೂರ್ಣ ದಹನದಿಂದ ಕಾರ್ಬನ್ ಮಾನಾಕ್ಸೈಡ್ ಉತ್ಪತ್ತಿಯಾಗುತ್ತದೆ. ಇದು ವಿಷಕಾರಿ ಅನಿಲವಾಗಿದೆ. ಇದು ಆಕ್ಸಿಜನ್ನನ್ನು ಸಾಗಿಸುವ ರಕ್ತದ ಸಾಮರ್ಥ್ಯವನ್ನು ಮಾನವನ ದೇಹದಲ್ಲಿ ಕಡಿಮೆ ಮಾಡುತ್ತದೆ.
ರೆಫ್ರಿಜಿರೇಟರ್ಗಳು, ಏರ್ ಕಂಡೀಷನರ್ಗಳು ಮತ್ತು ಏರೋಸೋಲೋಸ್ಟ್ರೇಕ್ಗಳಲ್ಲಿ ಬಳಸುವ ಅನಿಲಗಳು ವಾತಾವರಣದ ಓಝೋನ್ ಪದರಕ್ಕೆ ಹಾನಿಯುಂಟು ಮಾಡುತ್ತವೆ. ವಾಯುಮಾಲಿನ್ಯದ ಪರಿಣಾಮಗಳು. ಮಾನವನ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ. ಅಂದರೆ ಮುಖ್ಯವಾಗಿ ಉಸಿರಾಟ ತೊಂದರೆ, ಹವಾಮಾನ ಮತ್ತು ವಾಯುಗುಣ ಪರಿಸ್ಥಿತಿಯಲ್ಲಿ ವ್ಯತ್ಯಾಸ ಆಗುತ್ತೆ, ಓಝೋನ್ ಪದರ ಕ್ಷೀಣಿಸುತ್ತೆ, ಹಸಿರುಮನೆ ಪರಿಣಾಮ ಉಂಟಾಗಿ ಪ್ರಕೃತಿ ಅಕಾಲಿಕ ಮಳೆ ಅಥವಾ ಅಕಾಲಿಕ ಬರಗಾಲದಂತಹ ಸನ್ನಿವೇಶವನ್ನು ಎದುರಿಸಬೇಕಾಗುತ್ತದೆ. ಜಾಗತಿಕ ತಾಪಮಾನ ಮಾನವನ ಆರೋಗ್ಯದ ಮೇಲೆ ಪರಿಣಾಮವನ್ನು ಉಂಟು ಮಾಡುತ್ತದೆ. ಸಸ್ಯಗಳು ಮತ್ತು ಪ್ರಾಣಿ ವರ್ಗಗಳ ಜೀವನದ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತದೆ. ಇವು ಪ್ರಮುಖವಾಗಿ ವಾಯುಮಾಲಿನ್ಯದ ಪರಿಣಾಮಗಳು ಎಂದು ಹೇಳಬಹುದು. ಹಸಿರುಮನೆ ಪರಿಣಾಮ. ಭೂಮಿಯ ಮೇಲೆ ಬೀಳುವ ಸೌರ ವಿಕಿರಣದ ಒಂದು ಭಾಗವು ಭೂಮಿಯಿಂದ ಹೀರಲ್ಪಡುತ್ತದೆ ಮತ್ತು ಒಂದು ಭಾಗವು ಹ್ಯೂಮಕ್ಕೆ ಮತ್ತೆ ಪ್ರತಿಫಲಿತವಾಗುತ್ತದೆ. ಪ್ರತಿಫಲಿತ ಕಿರಣದ ಒಂದು ಭಾಗವು ವಾತಾವರಣದಿಂದ ಸೆರೆ ಹಿಡಿಯಲ್ಪಡುತ್ತದೆ. ಸೆರೆ ಹಿಡಿಯಲ್ಪಟ್ಟ ವಿಕಿರಣಗಳು ಭೂಮಿಯನ್ನು ಮತ್ತಷ್ಟು ಬಿಸಿ ಮಾಡುತ್ತವೆ. ಸೌರಶಾಖವು ಹಸಿರುಮನೆಯನ್ನು ಪ್ರವೇಶಿಸುತ್ತದೆ, ಆದರೆ ಅಲ್ಲಿಂದ ಹೊರಬರುವುದಿಲ್ಲ. ಸೆರೆ ಹಿಡಿಯಲ್ಪಟ್ಟ ಶಾಖವು ಹಸಿರುಮನೆಯನ್ನು ಬಿಸಿಯಾಗಿಸುತ್ತದೆ. ಇದೇ ರೀತಿಯ ಭೂಮಿಯ ವಾತಾವರಣವೂ ಸೌರ ವಿಕಿರಣವನ್ನು ಸೆರೆ ಹಿಡಿಯುತ್ತದೆ. ಆದ್ದರಿಂದ ಇದನ್ನು ಹಸಿರುಮನೆಯ ಪರಿಣಾಮ ಎನ್ನುವರು. ಗಾಳಿಯಲ್ಲಿ CO2 ಅಧಿಕ ಪ್ರಮಾಣವು ಹಸಿರುಮನೆಯ ಪರಿಣಾಮ ಉಂಟು ಮಾಡುತ್ತಿರುವ ಅನಿಲಗಳಲ್ಲಿ ಒಂದಾಗಿದೆ. ಚಿತ್ರದಲ್ಲಿ ನಾವು ಅದರ ಪರಿಣಾಮದ ರೂಪಗಳನ್ನು ಕಾಣಬಹುದು. ವಾತಾವರಣದಲ್ಲಿ CO2 ಅಂಶವು ಹೇಗೆ ಅಧಿಕವಾಗುತ್ತದೆ? ಒಂದೆಡೆ ಮಾನವನ ಚಟುವಟಿಕೆಗಳಿಂದಾಗಿ CO2 ನಿರಂತರವಾಗಿ ಬಿಡುಗಡೆಯಾಗುತ್ತದೆ. ಮತ್ತೊಂದೆಡೆ ಅರಣ್ಯ ಪ್ರದೇಶದ ವಿಸ್ತೀರ್ಣ ಕಡಿಮೆಯಾಗುತ್ತಿದೆ. ಸಸ್ಯಗಳು ದ್ಯುತಿ ಸಂಶ್ಲೇಷಣೆಗಾಗಿ ವಾತಾವರಣದಿಂದ CO2 ಅನ್ನು ಬಳಸಿಕೊಳ್ಳುವ ಮೂಲಕ ಗಾಳಿಯಲ್ಲಿನ CO2 ಪ್ರಮಾಣವನ್ನು ಕಡಿಮೆ ಮಾಡುತ್ತದೆ. ಅರಣ್ಯ ನಾಶವು ಗಾಳಿಯಲ್ಲಿ CO2 ಪ್ರಮಾಣದ ಹೆಚ್ಚಳಕ್ಕೆ ಕಾರಣವಾಗುತ್ತದೆ, ಏಕೆಂದರೆ CO2 ಅನ್ನು ಬಳಸಿಕೊಳ್ಳುವ ಮರಗಳ ಸಂಖ್ಯೆ ಕಡಿಮೆಯಾಗುತ್ತಿದೆ. ಹೀಗೆ ಮಾನವ ಚಟುವಟಿಕೆಗಳು ತಮ್ಮದೇ ಆದ ರೀತಿಯಲ್ಲಿ ವಾತಾವರಣದಲ್ಲಿ CO2 ಸಂಗ್ರಹಿಸಿಕೊಳ್ಳಲು ಕಾರಣವಾಗಿದೆ. ಇದರ ಪರಿಣಾಮವಾಗಿ ಭೂಮಿಯ ವಾತಾವರಣದ ಸರಾಸರಿ ಉಷ್ಣತೆಯು ನಿಧಾನವಾಗಿ ಏರಿಕೆಯಾಗುತ್ತಿದೆ. ಇದನ್ನು ಜಾಗತಿಕ ತಾಪಮಾನ ಏರಿಕೆ ಎನ್ನುತ್ತಾರೆ. ಮೀಥೇನ್, ನೈಟ್ರಸ್ ಆಕ್ಸೈಡ್ಗಳಂತಹ ಇತರ ಅನಿಲಗಳು ಮತ್ತು ನೀರಾವಿ ಕೂಡ ತಾಪ ಏರಿಕೆಗೆ ಕಾರಣವಾಗಿದೆ. CO2ನಂತೆಯೇ ಇವುಗಳನ್ನು ಕೂಡ ಹಸಿರುಮನೆಯ ಅನಿಲಗಳು ಎಂದು ಕರೆಯುವರು. ಜಾಗತಿಕ ತಾಪಮಾನ ಏರಿಕೆ ಒಂದು ಗಂಭೀರ ಬೆದರಿಕೆ. ಜಾಗತಿಕ ತಾಪಮಾನ ಏರಿಕೆಯು ಇದ್ದಕ್ಕಿದ್ದಂತೆ ಸಮುದ್ರ ಮಟ್ಟವು ಏರಿಕೆಯಾಗಲು ಕಾರಣವಾಗಬಹುದು. ಈಗಾಗಲೇ ಕರಾವಳಿ ಪ್ರದೇಶದ ಬಹುತೇಕ ಸ್ಥಳಗಳು ಪ್ರವಾಹ ಪೀಡಿತವಾಗಿವೆ. ಮಳೆಯ ಮಾದರಿಗಳು, ಕೃಷಿ ಪದ್ಧತಿಗಳು, ಅರಣ್ಯಗಳು, ಸಸ್ಯಗಳು ಮತ್ತು ಪ್ರಾಣಿಗಳ ಮೇಲೆ ಜಾಗತಿಕ ತಾಪ ಏರಿಕೆಯು ವ್ಯಾಪಕ ಪರಿಣಾಮವನ್ನು ಉಂಟುಮಾಡಬಹುದು. ಏಷ್ಯಾದ ಬಹುಪಾಲು ಜನರು ಜಾಗತಿಕ ತಾಪಮಾನ ಬೆದರಿಕೆ ಇರುವ ಪ್ರದೇಶಗಳಲ್ಲಿ ವಾಸಿಸುತ್ತಿದ್ದಾರೆ. ಈ ಶತಮಾನದ ಅಂತ್ಯದ ವೇಳೆಗೆ ವಾತಾವರಣದ ತಾಪಮಾನವು 2 ಡಿಗ್ರಿ ಸೆಲ್ಸಿಯಸ್ಗಿಂತ ಹೆಚ್ಚು ಏರಿಕೆಯಾಗಬಹುದು. ಇದನ್ನು ಅಪಾಯಕಾರಿ ಮಟ್ಟ ಎಂದು ಪರಿಗಣಿಸಬಹುದು. ಜಾಗತಿಕ ತಾಪಮಾನ ಏರಿಕೆಯ ಕುರಿತು ಚಿತ್ರ ಇಲ್ಲಿದೆ. ಆ ಚಿತ್ರದಲ್ಲಿ ಹೇಗೆ ಅದು ಪ್ರಕ್ರಿಯೆ ಜರುಗುತ್ತಿದೆ ಎನ್ನುವುದನ್ನು ಕಾಣಬಹುದು. ಪರಿಹಾರಗಳು. ಕೆಲವು ವರ್ಷಗಳ ಹಿಂದೆ ದೆಹಲಿಯು
ವಿಶ್ವದ ಅತ್ಯಂತ ಕಲುಷಿತ ನಗರಗಳಲ್ಲಿ ಒಂದಾಗಿತ್ತು. ಇದು ಡೀಸೆಲ್ ಮತ್ತು ಪೆಟ್ರೋಲ್ ಚಾಲಿತ ವಾಹನಗಳಿಂದ ಹೊರಸೂಸುವ ಹೊಗೆಯಿಂದ ಉಸಿರುಗಟ್ಟಿದ ಸ್ಥಿತಿಯಲ್ಲಿತ್ತು. ಇಂತಹ ಸಮಯದಲ್ಲೇ ವಾಹನಗಳಿಗೆ CNG ಮತ್ತು ಸೀಸರಹಿತ ಪೆಟ್ರೋಲ್ ಬಳಸುವ ನಿರ್ಧಾರ ತೆಗೆದುಕೊಳ್ಳಲಾಯಿತು. ಈ ಕ್ರಮಗಳು ದೆಹಲಿ ನಗರದಲ್ಲಿ ಶುದ್ಧ ಗಾಳಿ ದೊರಕಲು ಕಾರಣವಾದವು. ನಾವು ಮಾಡಬಹುದಾದ ಸಣ್ಣ ಉಪಯುಕ್ತ ಕೆಲಸಗಳೂ ಸಹ ಪರಿಸರದ ಸ್ಥಿತಿಯ ಸುಧಾರಣೆಯಲ್ಲಿ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ನಾವು ಗಿಡಗಳನ್ನು ನೆಡಬಹುದು ಮತ್ತು ನಮ್ಮ ಸುತ್ತಮುತ್ತ ಈಗಾಗಲೇ ಇರುವ ಗಿಡಗಳನ್ನು ಪೋಷಿಸಬಹುದು. ಮುಂದುವರೆದು ಮಾಲಿನ್ಯಕಾರಕ ಅನಿಲಗಳನ್ನು ನಿಯಂತ್ರಿಸುವುದು, ವಾಹನಗಳಿಂದ ಬರುವ ಹೊಗೆಯನ್ನು ನಿಯಂತ್ರಿಸುವುದು, ಹೆಚ್ಚು ಮರಗಳನ್ನು ಬೆಳೆಸುವುದು, ಅಸಾಂಪ್ರದಾಯಿಕ ಶಕ್ತಿ ಸಂಪನ್ಮೂಲಗಳನ್ನು ಬಳಸುವುದು. ಅಂದರೆ ಇಲ್ಲಿ ಮುಖ್ಯವಾಗಿ ನಾವು ಸೂರ್ಯನ ಶಾಖವನ್ನು ಬಳಸಿ ಸೋಲಾರ್ ಎನರ್ಜಿ ಅಂತ ಕರೀತೀವಿ, ಬಳಸಬಹುದು. ಜನರಲ್ಲಿ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಬಹುದು. ಕಾನೂನಿನಿಂದ ನಿಯಂತ್ರಿಸಬಹುದು. ಸಾಕ್ಷರತೆ ಮತ್ತು ಶಿಕ್ಷಣವನ್ನು ಎಲ್ಲ ಜನರಿಗೂ ಕೊಡುವ ಮೂಲಕ ನಾವು ಇದನ್ನು ತಡೆಗಟ್ಟಬಹುದು. ಇಂದು ನಾವು ಎದುರಿಸುತ್ತಿರುವ ಬಹುದೊಡ್ಡ ಸವಾಲು ಎಂದರೆ ಅದು ಜಲಮಾಲಿನ್ಯ. ನೀರು ಒಂದು ಅತ್ಯಮೂಲ್ಯವಾದ ಸಂಪನ್ಮೂಲ. ಚರಂಡಿ ರೊಚ್ಚು, ವಿಷಕಾರಿ ರಾಸಾಯನಿಕಗಳು, ಕೆಸರು ಮುಂತಾದ ಹಾನಿಕಾರಕ ವಸ್ತುಗಳು ನೀರಿನೊಂದಿಗೆ ಮಿಶ್ರಣವಾದಾಗ ನೀರು ಮಲಿನವಾಗುತ್ತದೆ. ನೀರನ್ನು ಮಲಿನಗೊಳಿಸುವ ವಸ್ತುಗಳನ್ನು ಜಲಮಲಿನಕಾರಕಗಳು ಎನ್ನುವರು. ನಾವು ನೀರಿಗೆ ಕೆಲವು ವಸ್ತುಗಳನ್ನು ಸೇರಿಸುತ್ತಿದ್ದೇವೆ. ಅವು ನೀರಿನ ಗುಣಮಟ್ಟವನ್ನು ಹಾಳು ಮಾಡಿ ಅದರ ವಾಸನೆ ಮತ್ತು ಬಣ್ಣವನ್ನು ಬದಲಿಸುತ್ತಿವೆ. ಚಿತ್ರದಲ್ಲಿ ಜಲಮಾಲಿನ್ಯಕ್ಕೆ ಕಾರಣವಾಗುವ ಸನ್ನಿವೇಶಗಳನ್ನು ಕಾಣಬಹುದು. ನೀರು ಹೇಗೆ ಮಲಿನಗೊಳ್ಳುತ್ತದೆ? ಗಂಗಾ ನದಿಯು ಭಾರತದ ಪ್ರಸಿದ್ಧ ನದಿಗಳಲ್ಲಿ ಒಂದಾಗಿದೆ. ಅದು ಉತ್ತರ, ಮಧ್ಯ ಮತ್ತು ಪೂರ್ವ ಭಾರತದ ಜನರನ್ನು ಪೋಷಿಸುತ್ತಿದೆ. ಲಕ್ಷಾಂತರ ಜನರು ತಮ್ಮ ದಿನನಿತ್ಯದ ಅಗತ್ಯಗಳಿಗೆ ಮತ್ತು ಜೀವನಕ್ಕಾಗಿ ಈ ನದಿಯನ್ನು ಅವಲಂಬಿಸಿದ್ದಾರೆ. ಆದಾಗ್ಯೂ ವರ್ಲ್ಡ್ಸ್ ವೈಡ್ ಫಂಡ್ ಫಾರ್ ನೇಚರ್ ಇದರ ಇತ್ತೀಚಿನ ಅಧ್ಯಯನದ ಪ್ರಕಾರ ಅತ್ಯಂತ ಅಪಾಯದ ಅಂಚಿನಲ್ಲಿರುವ ಪ್ರಪಂಚದ 10 ನದಿಗಳಲ್ಲಿ ಗಂಗಾ ನದಿಯೂ ಒಂದು ಎಂದಿದ್ದಾರೆ. ಮಾಲಿನ್ಯದ ಮಟ್ಟವು ಹಲವು ವರ್ಷಗಳಿಂದ ಏರಿಕೆಯಾಗುತ್ತಲೇ ಇದೆ. ಚಿತ್ರದಲ್ಲಿ ನಾವು ಗಂಗಾ ನದಿ ಹೇಗೆ ಮಲಿನಗೊಳ್ಳುತ್ತಿದೆ ಎಂಬ ಅಂಶವನ್ನು ಗುರುತಿಸಬಹುದು. ನದಿಯ ಸಮೀಪದಲ್ಲಿರುವ ದೊಡ್ಡ ಪಟ್ಟಣ ಮತ್ತು ನಗರ ಪ್ರದೇಶದ ಜನರು ಹೆಚ್ಚಿನ ಪ್ರಮಾಣದ ತ್ಯಾಜ್ಯ ವಸ್ತುಗಳು, ಸಂಸ್ಕರಿಸದ ಚರಂಡಿ ನೀರು ಮತ್ತು ಸತ್ತ ದೇಹಗಳು ಹಾಗೂ ಅನೇಕ ರಾಸಾಯನಿಕ ವಸ್ತುಗಳನ್ನು ನೇರವಾಗಿ ನದಿಗೆ ಎಸೆಯುತ್ತಿದ್ದಾರೆ. ಇದು ನೀರು ಮಲಿನಗೊಳ್ಳಲು ಪ್ರಮುಖ ಕಾರಣವಾಗಿದೆ. ಗಂಗಾ ನದಿಯ ಮಲಿನತೆ. ನದಿಯಲ್ಲಿ ಜನರು ಸ್ನಾನ ಮಾಡುತ್ತಿರುವುದು, ಬಟ್ಟೆ ತೊಳೆಯುತ್ತಿರುವುದು, ಮಲ ವಿಸರ್ಜನೆ ಮಾಡುತ್ತಿರುವುದನ್ನು ನಾವು ಕಾಣಬಹುದು. ಅವರು ಕಸ, ಹೂವು, ದೇವರ ಮೂರ್ತಿಗಳು ಮತ್ತು ಜೈವಿಕ ವಿಘಟನೀಯವಲ್ಲದ ಪಾಲಿಥೀನ್ ಚೀಲಗಳನ್ನು ಸಹ ನದಿಗೆ ಎಸೆಯುತ್ತಾರೆ. ಕಾನ್ಪುರದಲ್ಲಿ 5,000ಕ್ಕಿಂತ ಅಧಿಕ ಕೈಗಾರಿಕೆಗಳಿವೆ. ಅವುಗಳೆಂದರೆ ರಸಗೊಬ್ಬರ, ಮಾರ್ಜಕ, ಚರ್ಮ ಮತ್ತು ಬಣ್ಣದ ಕೈಗಾರಿಕೆಗಳು. ಈ ಕೈಗಾರಿಕಾ ಘಟಕಗಳು ವಿಷಯುಕ್ತ ರಾಸಾಯನಿಕ ತ್ಯಾಜ್ಯಗಳನ್ನು ನದಿಗೆ ಬಿಡುತ್ತಿವೆ. ಅದನ್ನು ಚಿತ್ರದಲ್ಲಿ ನಾವು ಕಾಣಬಹುದು. ಗಂಗಾ ನದಿಯ ರಕ್ಷಣೆ. ಗಂಗಾ ನದಿಯನ್ನು ರಕ್ಷಿಸಲೆಂದೇ 1985ರಲ್ಲಿ ಗಂಗಾ ಕ್ರಿಯಾ ಯೋಜನೆ ಎಂಬ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವನ್ನು ಜಾರಿಗೊಳಿಸಲಾಯಿತು. ಇದು ನದಿಯ ಮಾಲಿನ್ಯ ಮಟ್ಟವನ್ನು ಕಡಿಮೆ ಮಾಡುವ ಗುರಿಯನ್ನು ಹೊಂದಿದೆ. ಆದಾಗ್ಯೂ ಹೆಚ್ಚುತ್ತಿರುವ ಜನಸಂಖ್ಯೆ ಮತ್ತು ಕೈಗಾರಿಕೀಕರಣಗಳು ಈಗಲೇ ಈ ಪವಿತ್ರ ನದಿಯನ್ನು ಸರಿಪಡಿಸಲಾಗದಷ್ಟು ಹಾಳುಗೆಡವಿವೆ. ಈಗ ಭಾರತ ಸರ್ಕಾರವು ಗಂಗಾ ನದಿಯನ್ನು ಶುದ್ಧೀಕರಿಸುವ ರಾಷ್ಟ್ರೀಯ ಯೋಜನೆ ಎಂಬ ಹೊಸ ಯೋಜನೆಯೊಂದನ್ನು 2016ರಲ್ಲಿ ಪ್ರಾರಂಭಿಸಿದೆ.
ಜಲಮಾಲಿನ್ಯಕಾರಕಗಳು. ಹಲವಾರು ಕಾರ್ಖಾನೆಗಳು ವಿಷಯುಕ್ತವಾದ ರಾಸಾಯನಿಕಗಳನ್ನು ನದಿಗೆ ಮತ್ತು ತೊರೆಗಳಿಗೆ ಬಿಡುವುದರಿಂದ ಜಲಮಾಲಿನ್ಯ ಉಂಟಾಗುತ್ತದೆ. ಉದಾಹರಣೆಗೆ ಪೆಟ್ರೋಲಿಯಂ ಸಂಸ್ಕರಣಾ ಘಟಕಗಳು, ಕಾಗದ ಕಾರ್ಖಾನೆಗಳು, ಬಟ್ಟೆ ಮತ್ತು ಸಕ್ಕರೆ ಕಾರ್ಖಾನೆಗಳು ಮತ್ತು ರಾಸಾಯನಿಕ ಕಾರ್ಖಾನೆಗಳು ಇವುಗಳು ಪ್ರಮುಖವಾಗಿ ಜಲಮಾಲಿನ್ಯ ಕಾರಕಗಳಾಗಿವೆ. ಕೈಗಾರಿಕೆಗಳಿಂದ ಬಿಡುಗಡೆಯಾಗುವ ರಾಸಾಯನಿಕಗಳೆಂದರೆ ಆರ್ಸೆನಿಕ್, ಸೀಸ ಮತ್ತು ಫ್ಲೋರೈಡ್ಗಳು. ಇವು ಸಸ್ಯ ಮತ್ತು ಪ್ರಾಣಿಗಳ ದೇಹಕ್ಕೆ ವಿಷವನ್ನು ಸೇರಿಸುತ್ತವೆ. ಕೈಗಾರಿಕೆಗಳು ತಾವು ಉತ್ಪಾದಿಸುವ ತ್ಯಾಜ್ಯವನ್ನು ನೀರಿನ ಆಕರೆಗಳಿಗೆ ಬಿಡುವ ಮುನ್ನ ಅವುಗಳನ್ನು ಕಡ್ಡಾಯವಾಗಿ ಸಂಸ್ಕರಿಸಬೇಕು. ಆದರೆ ಸಾಮಾನ್ಯವಾಗಿ ಈ ನಿಯಮವನ್ನು ಪಾಲಿಸಲಾಗುತ್ತಿಲ್ಲ. ಜಲಮಾಲಿನ್ಯ ಕಾರಕಗಳು. ಅಶುದ್ಧ ನೀರಿನಿಂದ ಮಣ್ಣೂ ಸಹ ಮಲಿನಗೊಂಡು ಆಮ್ಲೀಯತೆ, ಹುಳುಗಳ ಬೆಳವಣಿಗೆಗೆ ಇತ್ಯಾದಿಗಳಲ್ಲಿ ಬದಲಾವಣೆಗಳನ್ನು ಉಂಟುಮಾಡುತ್ತಿದೆ. ಬೆಳೆಗಳ ರಕ್ಷಣೆಯಲ್ಲಿ ಕೀಟನಾಶಕಗಳು ಮತ್ತು ಕಳೆನಾಶಕಗಳ ಮಹತ್ವವನ್ನು ನಾವು ಹಿಂದೆ ಕೇಳಿದ್ದೇವೆ. ಆದಾಗ್ಯೂ ಈ ಎಲ್ಲ ರಾಸಾಯನಿಕಗಳು ನೀರಿನಲ್ಲಿ ವಿಲೀನವಾಗುತ್ತಿವೆ ಮತ್ತು ಹೊಲಗದ್ದೆಗಳ ಸಮೀಪವಿರುವ ನೀರಿನ ಆಕರಗಳಿಗೆ ಹರಿದು ಹೋಗುತ್ತವೆ. ಇವು ಭೂಮಿಯೊಳಕ್ಕೆ ಬಸಿದು ಹೋಗಿ ಅಂತರ್ಜಲವನ್ನೂ ಸಹ ಮಲಿನಗೊಳಿಸುತ್ತಿವೆ. ಅತ್ಯಧಿಕ ಪ್ರಮಾಣದಲ್ಲಿ ರಾಸಾಯನಿಕಗಳು ಹೊಲಗದ್ದೆಗಳಿಂದ ಕೊಳಗಳಿಗೆ ಸೇರುವುದು ಇದಕ್ಕೆ ಕಾರಣ. ಇವು ಶೈವಲಗಳ ಬೆಳವಣಿಗೆಗೆ ಪೋಷಕಗಳಂತೆ ವರ್ತಿಸುತ್ತವೆ. ಈ ಶೈವಲಗಳು ಸತ್ತಾಗ ಬ್ಯಾಕ್ಟೀರಿಯಾಗಳಂತಹ ವಿಘಟಕ ಜೀವಿಗಳಿಗೆ ಆಹಾರವಾಗುತ್ತವೆ. ಈ ಪ್ರಕ್ರಿಯೆಯಲ್ಲಿ ನೀರಿನ ಆಕಾರಗಳಲ್ಲಿರುವ ಅಪಾರ ಪ್ರಮಾಣದ ಆಕ್ಸಿಜನ್ ಬಳಸಲ್ಪಡುತ್ತದೆ. ಇದರಿಂದ ಅವುಗಳಲ್ಲಿನ ಆಕ್ಸಿಜನ್ ಮಟ್ಟವು ಕುಸಿಯುತ್ತದೆ ಮತ್ತು ಆಕ್ಸಿಜನ್ ಕೊರತೆಯಿಂದಾಗಿ ಜಲಜೀವಿಗಳು ಸಾಯಬಹುದು. ಈ ಮಲಿನಕಾರಕಗಳಿಂದ ಅಂತರ್ಜಲ ಹೇಗೆ ಕಲುಷಿತಗೊಳ್ಳುತ್ತಿದೆ ಎಂಬುದರ ಚಿತ್ರವನ್ನು ಇಲ್ಲಿ ಕಾಣಬಹುದು. ಮಾಲಿನ್ಯಕಾರಕಗಳು. ಸಂಸ್ಕರಿಸದ ಚರಂಡಿ ರೊಚ್ಚನ್ನು ನೇರವಾಗಿ ನದಿಗಳಿಗೆ ಹರಿಸಲಾಗುತ್ತದೆ. ಇದು ಆಹಾರ ತ್ಯಾಜ್ಯಗಳು, ಮಾರ್ಜಕಗಳು, ಸೂಕ್ಷ್ಮಜೀವಿಗಳು ಇತ್ಯಾದಿಗಳನ್ನು ಹೊಂದಿರುತ್ತದೆ. ಚರಂಡಿ ರೊಚ್ಚಿನಿಂದ ಅಂತರ್ಜಲವು ಮಲಿನಗೊಳ್ಳುತ್ತದೆ. ಮಲಿನಗೊಂಡ ನೀರು ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಶಿಲೀಂಧ್ರಗಳು ಮತ್ತು ಪರೋಪಜೀವಿಗಳನ್ನು ಹೊಂದಿರಬಹುದು. ಅದು ಕಾಲರಾ, ಟೈಫಾಯ್ಡ್ ಮತ್ತು ಜಾಂಡೀಸ್ಗಳಂತಹ ಕಾಯಿಲೆಗಳನ್ನು ಉಂಟು ಮಾಡುತ್ತದೆ. ಸಸ್ತನಿಗಳ ಮಲದಲ್ಲಿ ಕಂಡುಬರುವ ಬ್ಯಾಕ್ಟೀರಿಯಾಗಳು ನೀರಿನ ಗುಣಮಟ್ಟದ ಸೂಚಕಗಳಾಗಿವೆ. ಒಂದು ವೇಳೆ ಈ ನೀರು ಬ್ಯಾಕ್ಟೀರಿಯಾಗಳನ್ನು ಹೊಂದಿದ್ದರೆ ಅದು ಮಲದಿಂದ ಕಲುಷಿತವಾಗಿದೆ ಎಂದರ್ಥ. ಈ ನೀರನ್ನು ನಾವು ಉಪಯೋಗಿಸಿದರೆ ಇದು ಹಲವಾರು ಸೋಂಕುಗಳನ್ನು ಉಂಟು ಮಾಡಬಹುದು. ಕುಡಿಯುವ ನೀರು ಎಂದರೇನು ಮತ್ತು ನೀರನ್ನು ಹೇಗೆ ಶುದ್ಧೀಕರಿಸಲಾಗುತ್ತದೆ? ಕುಡಿಯಲು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಎನ್ನುತ್ತಾರೆ. ಪ್ರಪಂಚದ ಜನಸಂಖ್ಯೆಯಲ್ಲಿ 25% ಜನರಿಗೆ ಶುದ್ಧ ಕುಡಿಯುವ ನೀರು ದೊರಕುತ್ತಿಲ್ಲ. ನೀರನ್ನು ಹೇಗೆ ಸೋಸುವರು ಎಂದು ನೀವೀಗಾಗಲೇ ನೋಡಿರುವಿರಿ. ಇದು ಕಲ್ಮಶಗಳನ್ನು ನಿವಾರಿಸುವ ಭೌತಿಕ ವಿಧಾನ. ಮನೆಗಳಲ್ಲಿ ಬಳಸುವ ಜನಪ್ರಿಯ ಭೌತಿಕ ವಿಧಾನವೆಂದರೆ ಕ್ಯಾಂಡಲ್ ಮಾದರಿ ಶೋಧಕ. ಸುರಕ್ಷಿತ ಕುಡಿಯುವ ನೀರನ್ನು ಪಡೆಯಲು ಅನೇಕ ಕುದಿಸುವ ವಿಧಾನಗಳನ್ನು ಅನುಸರಿಸಬಹುದು. ಕುದಿಸುವಿಕೆಯಿಂದ ನೀರಿನಲ್ಲಿರುವ ರೋಗಾಣುಗಳನ್ನು ನಾಶಪಡಿಸಬಹುದು. ಕ್ಲೋರಿನೀರೀಕರಣವು ನೀರನ್ನು ಶುದ್ಧೀಕರಿಸಲು ಬಳಸುವ ಸಾಮಾನ್ಯ ರಾಸಾಯನಿಕ ವಿಧಾನವಾಗಿದೆ. ಕ್ಲೋರಿನ್ ಮಾತ್ರೆಗಳನ್ನು ಮತ್ತು ಬ್ಲೀಚಿಂಗ್ ಪುಡಿಯನ್ನು ನೀರಿಗೆ ಸೇರಿಸುವುದರಿಂದ ಇದನ್ನು ಮಾಡಲಾಗುತ್ತದೆ. ನಿಗದಿಪಡಿಸಿದ ಪ್ರಮಾಣಕ್ಕಿಂತ ಹೆಚ್ಚು ಕ್ಲೋರಿನನ್ನು ನಾವು ಬಳಸಬಾರದು. ಈ ವಿಷಯದಲ್ಲಿ ನಾವು ಎಚ್ಚರಿಕೆ ವಹಿಸಬೇಕು. ಜಲಮಾಲಿನ್ಯ ನಿಯಂತ್ರಣ ಕ್ರಮಗಳು. ಕೈಗಾರಿಕಾ ತ್ಯಾಜ್ಯ ವಸ್ತುಗಳನ್ನು ಸಂಸ್ಕರಿಸುವುದು, ಕುಡಿಯುವ ನೀರಿನ ಮೂಲಗಳನ್ನು ಸ್ವಚ್ಛಗೊಳಿಸುವುದು, ಚರಂಡಿ ನೀರನ್ನು ಸಂಸ್ಕರಿಸುವುದು,
ಕಸದ ರಾಶಿಗಳನ್ನು ಜಲರಾಶಿಗಳಲ್ಲಿ ಹಾಕುವುದನ್ನು ಜನರು ನಿಲ್ಲಿಸಬೇಕು. ಮಲಿನಗೊಂಡ ನೀರನ್ನು ನೇರವಾಗಿ ನದಿಗಳಿಗೆ ಮತ್ತು ಸರೋವರಗಳಿಗೆ ಬಿಡದಂತೆ ನಿರ್ಬಂಧಿಸಲು ಕೈಗಾರಿಕಾ ಘಟಕಗಳಿರುವ ಕಾನೂನುಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು. ಎಲ್ಲ ಕೈಗಾರಿಕಾ ವಲಯಗಳಲ್ಲಿ ನೀರಿನ ಸಂಸ್ಕರಣಾ ಸ್ಥಾವರಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು. ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಹೇಳುವುದಾದರೆ ನಾವು ಪ್ರಜ್ಞಾಪೂರ್ವಕವಾಗಿ ನೀರನ್ನು ಮಿತವಾಗಿ ಬಳಸಬೇಕು ಮತ್ತು ವ್ಯರ್ಥ ಮಾಡಬಾರದು. ಮಿತ ಬಳಕೆ, ಮರುಬಳಕೆ ಮತ್ತು ಮರು ಚಕ್ರೀಕರಣ ನಮ್ಮ ಮಂತ್ರವಾಗಬೇಕು. ಮುಖ್ಯಾಂಶಗಳು: ವಾಯು ಮಾಲಿನ್ಯವೆಂದರೆ ಕಲ್ಮಶಗಳಿಂದ ಗಾಳಿ ಮಲಿನಗೊಳ್ಳುವುದು. ಇದು ಜೀವಿಗಳು ಮತ್ತು ಅಜೈವಿಕ ಘಟಕಗಳ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಗಾಳಿ ಮತ್ತು ನೀರಿನ ಮಾಲಿನ್ಯ ಉಂಟುಮಾಡುವ ವಸ್ತುಗಳಿಗೆ ಮಲಿನಕಾರಕಗಳು ಎನ್ನುವರು. ಕಾರ್ಬನ್ ಮಾನಾಕ್ಸೈಡ್, ನೈಟ್ರೋಜನ್ ಆಕ್ಸೈಡ್ಗಳು, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ಸಲ್ಫರ್ ಡೈಆಕ್ಸೈಡ್ಗಳು ಪ್ರಮುಖ ವಾಯುಮಾಲಿನ್ಯ ಕಾರಕಗಳಾಗಿವೆ. ಹೆಚ್ಚುತ್ತಿರುವ CO2 ನಂತಹ ಹಸಿರುಮನೆ ಅನಿಲಗಳ ಮಟ್ಟವು ಜಾಗತಿಕ ತಾಪ ಏರಿಕೆಗೆ ಕಾರಣವಾಗುತ್ತಿದೆ. ಜೀವಕ್ಕೆ ಮಾರಕವಾಗುವ ವಸ್ತುಗಳಿಂದ ನೀರು ಮಲಿನವಾಗುವುದನ್ನು ಜಲಮಾಲಿನ್ಯ ಎನ್ನುವರು. ಚರಂಡಿ ರೊಚ್ಚು, ಕೃಷಿಯಲ್ಲಿ ಬಳಸುವ ರಾಸಾಯನಿಕಗಳು ಮತ್ತು ಕೈಗಾರಿಕಾ ತ್ಯಾಜ್ಯಗಳು ಇವು ಪ್ರಮುಖ ಜಲಮಲಿನಕಾರಕಗಳಾಗಿವೆ. ಶುದ್ಧೀಕರಿಸಲ್ಪಟ್ಟ ಮತ್ತು ಕುಡಿಯಲು ಯೋಗ್ಯವಾದ ನೀರನ್ನು ಕುಡಿಯುವ ನೀರು ಎನ್ನುವರು. ನೀರು ಒಂದು ಅಮೂಲ್ಯವಾದ ನೈಸರ್ಗಿಕ ಸಂಪನ್ಮೂಲವಾಗಿದೆ. ಇದನ್ನು ಸಂರಕ್ಷಿಸುವುದು ನಾವು ಕಲಿಯಬೇಕಾಗಿದೆ. ಈಗ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಸರಿಯಾದ ಉತ್ತರವನ್ನು ಖಾಲಿ ಬಿಟ್ಟ ಸ್ಥಳದಲ್ಲಿ ತುಂಬಿ. ಜೀವಕ್ಕೆ ಮಾರಕವಾಗುವ ವಸ್ತುಗಳಿಂದ ನೀರು ಮಲಿನವಾಗುವುದನ್ನು ಡ್ಯಾಶ್ ಎನ್ನುವರು, ಜಲಮಾಲಿನ್ಯ ಎನ್ನುವರು. ಗಾಳಿ ಮತ್ತು ನೀರಿನ ಮಾಲಿನ್ಯ ಉಂಟುಮಾಡುವ ವಸ್ತುಗಳಿಗೆ ಡ್ಯಾಶ್ ಎನ್ನುವರು, ಮಲಿನಕಾರಕಗಳು ಎನ್ನುವರು. ಜಾಗತಿಕ ತಾಪಮಾನ ಏರಿಕೆಗೆ ಕಾರಣ CO2. ನೀರು ಒಂದು ಅಮೂಲ್ಯವಾದ ಡ್ಯಾಶ್ ಸಂಪನ್ಮೂಲ, ನೈಸರ್ಗಿಕವಾದಂಥ ಸಂಪನ್ಮೂಲ.